ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ತುಂಬಾ ಜನ ಕೇಳ್ತಾ ಇದ್ರಿ 65,000 ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದೆ, ನ್ಯೂಮರಸ್ ಇನ್ಫೆಸ್ಟ್ ಅಂತ. ಆ ಗಾಡಿ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೆ ನಾನಿವತ್ತು ಬೆಂಗಳೂರು ರಾಜನಗರದಲ್ಲಿರೋ ಅಂತ ನ್ಯೂಮರಸ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಬಂದಿದ್ದೀನಿ. ಇಲ್ಲಿ ಇವಾಗ 65,000 ರೂಪಾಯಿಗೆ ಏನು ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ, ಆ ಗಾಡಿ ಯಾವ ತರ ಇದೆ, ಏನು ಎತ್ತ ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಇದೆ ನೋಡಿ ಇನ್ಫೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್, ಜಸ್ಟ್ 65,000 ರೂಪಾಯಿಗೆ ಸಿಗ್ತಾ ಇರುವಂತ ಎಲೆಕ್ಟ್ರಿಕ್ ಸ್ಕೂಟರು. ಈ ಗಾಡಿ ಒಟ್ಟು 3 ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ. ಒಂದು ಬಂದು ಇನ್ಫೆಸ್ಟ್ ಮ್ಯಾಕ್ಸ್ ಅಂತ, ಅಂಡ್ ಇನ್ನೊಂದು ಎರಡನೇ ವೇರಿಯಂಟ್ ಬಂದು ಇನ್ಫೆಸ್ಟ್ ಐ ಮ್ಯಾಕ್ಸ್ ಅಂತ, ಅಂಡ್ ಟಾಪ್ ಎಂಡ್ ಮೂರನೇ ವೇರಿಯಂಟ್ ಬಂದು ಇನ್ಫೆಸ್ಟ್ ಐ ಮ್ಯಾಕ್ಸ್ ಪ್ಲಸ್ ಅಂತ. ಸೊ ಮೊದಲನೇದಾಗಿ ಈ ಇನ್ಫೆಸ್ಟ್ ಮ್ಯಾಕ್ಸ್ ಮತ್ತೆ ಇನ್ಫೆಸ್ಟ್ ಐ ಮ್ಯಾಕ್ಸ್ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ಈ ಎರಡು ಗಾಡಿಗಳು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಈ ಎರಡು ಗಾಡಿಗಳು ನಮಗೆ 2.5 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರುವಂತ ಲಿಥಿಯಂ ಬ್ಯಾಟರಿ ಸಿಗುತ್ತೆ. ಮೋಟಾರ್ ಪೀಕ್ ಪವರ್ ಬಂದು 1.8 ಕಿಲೋವ್ಯಾಟ್ ಇರುತ್ತೆ ಈ ಎರಡು ಗಾಡಿಗಳು. ಸೊ ಒಂದ್ಸಲ ಚಾರ್ಜ್ ಮಾಡಿದ್ರೆ 55 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ, ಅಂಡ್ 91 ಕಿಲೋಮೀಟರ್ ಐಡಿಸಿ ರೇಂಜ್ ಇದೆ. ಸೊ ಎರಡು ಗಾಡಿಗಳು ಸೇಮ್ ಸ್ಪೀಡು ಸೇಮ್ ರೇಂಜ್ ಕೊಡುತ್ತೆ. ಇದು ಬಂದು ಐಡಿಸಿ ರೇಂಜ್. ಸೊ ನಿಮಗೆ ರಿಯಲ್ ರೇಂಜ್ ಅಂತ ಬಂದಾಗ ಒಂದು 10-20 ಕಿಲೋಮೀಟರ್ ವೇರಿಯೇಷನ್ ಇರುತ್ತೆ. ಇನ್ನು ಈ ಇನ್ಫೆಸ್ಟ್ ಐ ಮ್ಯಾಕ್ಸ್ ಪ್ಲಸ್ ಇದೆಯಲ್ಲ, ಈ ವೇರಿಯಂಟ್ ಅಲ್ಲಿ ನಮಗೆ ಬ್ಯಾಟ್ರಿ ಮತ್ತೆ ಮೋಟಾರ್ ಎರಡು ಕೂಡ ಚೇಂಜ್ ಆಗಿದೆ. ಸೊ ಈ ಗಾಡಿ ನಮಗೆ 3 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರುವಂತ ಲಿಥಿಯಂ ಅಯಾನ್ ಬ್ಯಾಟ್ರಿ ಸಿಗುತ್ತೆ. ಜೊತೆಗೆ 2.5 ಕಿಲೋವ್ಯಾಟ್ ಇರುವಂತ ಚೈನ್ ಡ್ರೈವ್ PMSM ಮಿಡ್ ಡ್ರೈವ್ ಮೋಟಾರ್ ಸಿಗುತ್ತೆ. ಈ ಎರಡು ಇರೋದ್ರಿಂದ ನಮಗೆ ಈ ಗಾಡಿ ಸ್ಪೀಡ್ ಬಂದು 70 ಕಿಲೋಮೀಟರ್ ಹೋಗುತ್ತೆ, ಅಂಡ್ 109 ಕಿಲೋಮೀಟರ್ ಐಡಿಸಿ ರೇಂಜ್ ನ ಕ್ಲೈಮ್ ಮಾಡಿದ್ದಾರೆ. ಇದು ಬಂದು 109 ಕಿಲೋಮೀಟರ್ ಐಡಿಸಿ ರೇಂಜ್. ನಿಮಗೆ ರಿಯಲ್ ರೇಂಜ್ ಬಂದು 10-20 ಕಿಲೋಮೀಟರ್ ವೇರಿಯೇಷನ್ ಇರುತ್ತೆ. ಈ ಮೂರು ವೇರಿಯಂಟ್ ನೋಡಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ. ಸೊ ಮೊದಲಾಗಿ ಲುಕ್ ನೋಡ್ತಾ ಇರ್ಬೋದು. ಸೊ ನಿಮಗೆ ಗಾಡಿ ಲುಕ್ ಬಂದು ಈ ತರ ಇದೆ. ಸೊ ಇಂಡಿಕೇಟರ್ LED ಇಂಡಿಕೇಟರ್ ಯೂಸ್ ಮಾಡಿದ್ರೆ, ಅಂಡ್ ನಂಬರ್ ಪ್ಲೇಟ್ ಸ್ಲಾಟ್ ಬಂದು ಇಲ್ಲಿ ಬರುತ್ತೆ, ಅಂಡ್ LED ಲೈಟ್ ಇದೆ. ಜೊತೆಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಫ್ರಂಟ್ ಅಲ್ಲಿ ನಮಗೆ 16 ಇಂಚ್ ಅಲಾಯ್ ವೀಲ್ 80/80 ಕ್ರಾಸ್ ಸೆಕ್ಷನ್ ಇರುವಂತ 16 ಇಂಚ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ, ಅಂಡ್ ಡ್ರಮ್ ಬ್ರೇಕ್ ನ ಯೂಸ್ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ ನೋಡಿದ್ರೆ ಈ ತರ ಇದೆ. ಸೈಡ್ ಪ್ರೊಫೈಲ್ ನಿಮ್ಗೆ ನೋಡಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ಒಂದು TVS ಗಾಡಿ ನಾವು ಯಾವ ತರ ನೋಡ್ತೀವಿ XL ಆ ತರನೇ ಕಾಣಿಸುತ್ತೆ. ಸ್ಪ್ಲಿಟ್ ಸೀಟ್ ಯೂಸ್ ಮಾಡಿರೋದ್ರಿಂದ, ಬಟ್ ಗಾಡಿ ನಿಮ್ಗೆ ಲೆಂತ್ ಇದೆ. ಇದು ಫ್ಲಾಟ್ ಫುಟ್ ಬೋರ್ಡ್ ಸಿಗುತ್ತೆ. ಸೊ ಏನಾದ್ರು ಲಗೇಜ್ ಇಟ್ಕೋಬೇಕು ಅಂದ್ರೆ ಆರಾಮಾಗ ಇಲ್ಲಿ ಇಟ್ಕೋಬಹುದು. ಜೊತೆಗೆ ಇಲ್ಲಿ ಹುಕ್ ನ ಕೊಟ್ಟಿದ್ದಾರೆ. ಸೊ ಈ ಹುಕ್ಕಲ್ಲೂ ಕೂಡ ಕೆಲವೊಂದು ಲಗೇಜ್ ನಾವು ತಗೊಳ್ಳಬಹುದು, ಅಂಡ್ ಇಲ್ಲೂ ಕೂಡ ಹುಕ್ ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಯೂಸ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಒಂದು ಚಿಕ್ಕದಾಗಿರುವಂತ ಒಂದು ಪುಟಾಣಿ ಪಾಕೆಟ್ ನ ಕೊಟ್ಟಿದ್ದಾರೆ. ಇಲ್ಲಿ USB ಪೋರ್ಟ್ ನ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ. ಸೊ ಸೈಡ್ ಲುಕ್ ಬಂದು ನಿಮ್ಗೆ ಈ ತರ ಕಾಣಿಸುತ್ತೆ. ಇಲ್ಲಿ ನಾವು ಸ್ಯಾರಿ ಗಾರ್ಡ್ ನ ನೋಡಬಹುದು, ಅಂಡ್ ಈ ಗಾಡಿಲಿ ನಮ್ಗೆ ಚೈನ್ ಡ್ರೈವ್ ಮೆಕಾನಿಸಮ್ ನ ಯೂಸ್ ಮಾಡಿದ್ದಾರೆ, ಮತ್ತೆ ಮಿಡ್ ಡ್ರೈವ್ ಮೋಟಾರ್ ನ ಯೂಸ್ ಮಾಡಿದ್ದಾರೆ. ಪರ್ಮನೆಂಟ್ ಮ್ಯಾಗ್ನೆಟ್ ಮಿಡ್ ಡ್ರೈವ್ ನ ಯೂಸ್ ಮಾಡಿದ್ದಾರೆ. ಇನ್ನು ರೇರ್ ಪ್ರೊಫೈಲ್ ಬಂದು ಈ ತರ ಕಾಣಿಸುತ್ತೆ. ಸೊ ರೇರ್ ಅಲ್ಲೂ ಅಷ್ಟೇ LED ಟೈಲ್ ಲೈಟ್ ಮತ್ತೆ LED ಇಂಡಿಕೇಟರ್ಸ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಹಿಂದೆ ಕುಂತ್ಕೊಳ್ಳೋರ್ಗೆ ಇಟ್ಕೊಳ್ಳೋಕೆ ಮೆಟಲ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಸೊ ಸ್ಟ್ರೆಂತ್ ಆಗಿರುವಂತ ಮೆಟಲ್ ಹ್ಯಾಂಡಲ್. ಈ ಮಾಡೆಲ್ ಯಾವುದು ಏನು ಎತ್ತ ಅಂತ ನೋಡ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ಫೆಸ್ಟ್ ಐ ಮ್ಯಾಕ್ಸ್ ಅಂತ ಹೀಗಾಗಿ ಮೆನ್ಷನ್ ಮಾಡಿರ್ತಾರೆ, ಇನ್ಫೆಸ್ಟ್ ಐ ಮ್ಯಾಕ್ಸ್ ಪ್ಲಸ್ ಅಂತ. ಇನ್ನು ಈ ಗಾಡಿಲಿ ನಮಗೆ ಈ ತರದ್ದು ಫಿಸಿಕಲ್ ಕೀ ಸಿಗುತ್ತೆ. ಸೊ ನ್ಯೂಮರಸ್ ಲೋಗೋ ನೋಡ್ತಾ ಇರ್ಬೋದು. ಈ ತರ ಫಿಸಿಕಲ್ ಕೀ ಇರುತ್ತೆ. ಆ ಕೀನ ನಾವು ಆನ್ ಮಾಡಿದ್ರೆ ಈ ತರ ಒಂದು ಡಿಸ್ಪ್ಲೇ ಸಿಗುತ್ತೆ. ಸೊ ಬ್ಲಾಕ್ ಅಂಡ್ ವೈಟ್ ಡಿಸ್ಪ್ಲೇ. ಬಟನ್ಸ್ ಅಂತ ಬಂದಾಗ ಇಲ್ಲಿ ಮೋಟಾರ್ಸ್ ಆನ್ ಮತ್ತೆ ಆಫ್, ಮತ್ತೆ ಇಲ್ಲಿ ಒಂದಷ್ಟು ನ್ಯಾವಿಗೇಷನ್. ಈ ಒಂದು ಗಾಡಿಲಿ ನಮಗೆ 3 ರೈಡಿಂಗ್ ಮೋಡ್ ಇದೆ. ಆ ರೈಡಿಂಗ್ ಮೋಡ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸ್ವಿಚ್, ಮತ್ತೆ ಇದು ಬಂದು ರಿವರ್ಸ್ ಅಥವಾ ಫಾರ್ವರ್ಡ್ ಪಾರ್ಕ್ ಅಸಿಸ್ಟ್. ಅದೇ ಗಾಡಿನ ಸ್ಟಾರ್ಟ್ ಮಾಡೋಕೆ ಒಂದು ಬಟನ್. ಮತ್ತೆ ಇದು ನಾವು ಕನೆಕ್ಟಿವಿಟಿ ಯೂಸ್ ಮಾಡ್ತಾ ಇದ್ದೀರಾ, ಮತ್ತೆ ಹೋಮ್ ಹೋಗ್ಬೇಕು ಅಂದ್ರೆ ಅವಾಗ ಈ ಬಟನ್ ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಹಜಾರ್ಡ್ ಲೈಟ್. ಈ ಸೈಡ್ ಬಂದ್ರೆ ಹೈ ಬೀಮ್ ಲೋ ಬೀಮ್ ಒಂದು ಸ್ವಿಚ್, ಮತ್ತೆ ಇಂಡಿಕೇಟರ್ ಸ್ವಿಚ್, ಮತ್ತೆ ಆನ್. ಇದೇನ್ ನೋಡ್ತಾ ಇದ್ರೆ ಇದು ಒಂದು ಮೊಬೈಲ್ ಹೋಲ್ಡರ್. ಸೊ ನಾವು ಇದಕ್ಕೆ ಯಾವ್ದೇ ತರ ಎಕ್ಸ್ಟ್ರಾ ನಾವು ಮೊಬೈಲ್ ಹೋಲ್ಡರ್ ನ ಹಾಕ್ಸ್ಬೇಕು ಅನ್ನೋದೇ ಬೇಕಾಗಿಲ್ಲ. ಇಲ್ಲೇನಿದೆ, ಇಲ್ಲಿ ನಾವು ಮೊಬೈಲ್ ನ ಇಟ್ಟು ಆರಾಮಾಗಿ ಹೋಗ್ಬೋದು. ಇದ್ರಲ್ಲೇ ನಮಗೆ ಸ್ಟ್ಯಾಂಡರ್ಡ್ ಗೆ ಈ ಮೊಬೈಲ್ ಹೋಲ್ಡರ್ ಬಂದ್ಬಿಡುತ್ತೆ. ಅದು ಬಿಟ್ರೆ ಈ ಗಾಡಿ ನಮಗೆ ರಿಮೂವಬಲ್ ಬ್ಯಾಟರಿ ಸಿಗುತ್ತೆ. ಸೊ ಇಲ್ಲೇ ಕೂಡ ಚಾರ್ಜ್ ಹಾಕ್ಬೋದು. ಈ ಬ್ಯಾಟ್ರಿ ಪ್ಲಗ್ ಕೊಟ್ಟಿದ್ದಾರೆ. ಈ ಪ್ಲಗ್ ನಾವು ತೆಗೆದುಬಿಟ್ಟು ಇಲ್ಲಿಗೆ ಡೈರೆಕ್ಟ್ ಆಗಿ ಚಾರ್ಜರ್ ನ ಕನೆಕ್ಟ್ ಮಾಡಬಹುದು. ಸೊ ಇಲ್ಲಿ ಬಂದು ಚಾರ್ಜರ್ ಇರುತ್ತೆ. ಸೊ ಈ ಚಾರ್ಜರ್ ನಾವು ಡೈರೆಕ್ಟ್ ಆಗಿ ಸೊ ಈ ತರ
ಚಾರ್ಜರ್ ಇದೆ. ಈ 16 amps ಪ್ಲಗ್ಗೆ ಕನೆಕ್ಟ್ ಮಾಡಿ ಈ ಚಾರ್ಜರ್ ನಾವು ಇಲ್ಲೇ ಬ್ಯಾಟ್ರಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಒಂದು ಆಪ್ಷನ್ ಹೋಗ್ತದೆ. ಸೊ ನಾವು ಇದನ್ನ ಬ್ಯಾಟ್ರಿನ ರಿಮೂವ್ ಮಾಡ್ಬೋದು ಆರಾಮ್ಸೆ. ಇಲ್ಲಿ ಬಿಚ್ಕೊಂಡು ಈ ತರ. ಸೊ ಈ ತರ ನಾವು ಕ್ಯಾರಿ ಮಾಡಿ ಕೂಡ ಚಾರ್ಜ್ ಮಾಡ್ಬೋದು. ಬ್ಯಾಟ್ರಿ ಬಂದು ಕಂಪ್ಲೀಟ್ ಫಿಲ್ ಆಗೋಗಿದೆಲ್ಲ, ನಮಗೆ ಸ್ಟೋರೇಜ್ ಇಲ್ವಾ ಈ ಗಾಡಿಲಿ ಅಂತ ನೋಡೋದಾದ್ರೆ ಸ್ಟೋರೇಜ್ ಇದೆ. ಒಂದು ಬಂದು ಇಲ್ಲಿದೆ ನೋಡಿ. ಸೊ ನಾವು ಫುಟ್ಬೋರ್ಡ್ ಏನ್ ನೋಡ್ತೀವಿ ಆ ಫುಟ್ಬೋರ್ಡ್ ಕೆಳಗಡೆ ಇಲ್ಲಿ ಒಂದು ಚಿಕ್ಕದಾಗಿರುವಂತ ಒಂದು ಸ್ಟೋರೇಜ್ ಬಾಕ್ಸ್ ನಾವು ನೋಡ್ಬೋದು. ಅದು ಬಿಟ್ರೆ ಈ ಪೋರ್ಷನ್ ಅಂದ್ರೆ ಇದು ಕೂಡ ಸ್ಟೋರೇಜ್. ಸೊ ಇಲ್ಲಿ ನಾವು ಸ್ಟೋರೇಜ್ ನ ನೋಡ್ಬೋದು. ಬಿಟ್ರೆ ಈ ಗಾಡಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ಸ್ಯಾರಿ ಗಾರ್ಡ್ ಬರುತ್ತೆ, ಮತ್ತೆ ಫುಟ್ ರೆಸ್ಟ್ ಬಂದು ಮೆಟಾಲಿಕ್ ಫುಟ್ ರೆಸ್ಟ್. ಸೊ ತುಂಬಾ ಸ್ಟ್ರೆಂತ್ ಆಗಿದೆ. ಓವರ್ ಆಗಿ ಗಾಡಿ ಮಾತ್ರ ಬಿಲ್ಡ್ ವೈಸ್ ನೀವು ನೋಡಿದ್ರೆ ಬಂದಿಬೇಕಾದ್ರೆ ಚೆಕ್ ಮಾಡಿ, ಸ್ಟ್ರೆಂತ್ ವೈಸ್ ತುಂಬಾನೇ ಒಳ್ಳೆ ಬಿಲ್ಡ್ ಇರುವಂತ ಗಾಡಿ ಅನ್ಬೋದು. ಇನ್ನು ಈ ಗಾಡಿಲಿ ಒಂದಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಏನು ಗೊತ್ತಾ, ಈ ಗಾಡಿ ನಮ್ಗೆ ಥೆಫ್ಟ್ ಮತ್ತೆ ಟೋ ಅಲರ್ಟ್ ಗೊತ್ತಾಗುತ್ತೆ. ಇಮ್ಮೊಬೈಲೈಸೇಷನ್ ಫೀಚರ್ ಇದೆ, ಜಿಯೋ ಫೆನ್ಸಿಂಗ್ ಇದೆ, ಅಂಡ್ ಅಡ್ವಾನ್ಸ್ ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಅಂದ್ರೆ ಬ್ಯಾಟ್ರಿಗೆ ಎಕ್ಸ್ಟ್ರಾ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ನ ಆಡ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಬ್ಯಾಟ್ರಿ ಜಾಸ್ತಿ ಹೀಟ್ ಆಗಲ್ಲ. ಅಂಡ್ ಲೈವ್ ಲೊಕೇಶನ್ ನಾವು ಟ್ರ್ಯಾಕ್ ಮಾಡಬಹುದು ಗಾಡಿದು. ಮತ್ತೆ ಟ್ರಿಪ್ ಹಿಸ್ಟ್ರಿ, ರೈಡ್ ಸ್ಟಾಟ್ಸ್ ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡಬಹುದು. ಅದು ಬಿಟ್ರೆ ನಮಗೆ ಸರ್ವಿಸ್ ಪ್ರತಿಯೊಂದು ಶೆಡ್ಯೂಲ್ ನಮಗೆ ಇದ್ರ ಗಾಡಿಲೇ ಗೊತ್ತಾಗ್ಬಿಡುತ್ತೆ. ಸೊ ಆಪ್ ಮುಖಾಂತರ ನಾವು ಚೆಕ್ ಮಾಡ್ಬೋದು. ಮತ್ತೆ OTA ಅಪ್ಡೇಟ್ ಕೂಡ ಟೈಮ್ ಟು ಟೈಮ್ ನಮಗೆ ಬರುತ್ತೆ. ಇನ್ನು ಪ್ರೈಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಪ್ರೈಸ್ ಏನ್ ನೋಡ್ತಾ ಇದಾರ 77,999. ಇದು ಬಂದು ಸ್ಟಾರ್ಟಿಂಗ್ ಮಾಡಲ್ ಅಂದ್ರೆ ಎನ್ಫೆಸ್ಟ್ ಮ್ಯಾಕ್ಸ್ ಅಂತ ಏನಿದೆ ಬೇಸ್ ಮಾಡಲು. ಈ ಮಾಡಲ್ ಎಕ್ಸ್ ಶೋರೂಮ್ ಪ್ರೈಸ್ ಬೆಂಗಳೂರಲ್ಲಿ ಇವಾಗ ಇಂಟ್ರೊಡಕ್ಷನರಿ ಆಫರ್ ಅಂತ ಸ್ಟಾರ್ಟಿಂಗ್ ಫಸ್ಟ್ 1000 ಕಸ್ಟಮರ್ಸ್ ಯಾರು ಬರ್ತಾರೆ ಅವ್ರಿಗೆ 64,999 ರೂಪಾಯಿಗೆ ಕೊಡ್ತಿದ್ದಾರೆ. ಸೊ ಇದು ಬಂದು ಇಂಟ್ರೊಡಕ್ಷನರಿ ಪ್ರೈಸ್. ಸ್ಟಾರ್ಟಿಂಗ್ 1000 ಕಸ್ಟಮರ್ಸ್ ಯಾರು ಬರ್ತಾರೆ ಅವ್ರಿಗೆ ಮಾತ್ರ 77,999 ರೂಪಾಯಿ ಏನು ಎಕ್ಸ್ ಶೋರೂಮ್ ಪ್ರೈಸ್ ಇತ್ತು ಅದನ್ನ 64,999 ರೂಪಾಯಿಗೆ ಕೊಡ್ತಿದ್ದಾರೆ. ಸೊ 65,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್. ಅದಕ್ಕೆ ನಿಮಗೆ ಇನ್ಶೂರೆನ್ಸ್, RTO ಚಾರ್ಜಸ್ ಅವೆಲ್ಲ ಆಡ್ ಅಪ್ ಆಗುತ್ತೆ. ಆನ್ ರೋಡ್ ಬಂದು ಒಂದು 70,000 ರಿಂದ 75,000 ಆಗ್ಬೋದು. ಸೊ ಬನ್ನಿ ಇವಾಗ ಗಾಡಿನ ಒಂದು ರೌಂಡ್ ಎತ್ಕೊಂಡು ಓಡಾಡ್ಸ್ಕೊಬರೋಣ. ಕೀ ಇದೆ, ಇದೆಯಾ ಕೀ? ಓಕೆ. ಹಾಂ, ರೇಂಜ್ ಎಷ್ಟು? 58 ಇದೆಯಾ? ಸೈಡ್ ಸ್ಟ್ಯಾಂಡ್ ತೆಗೆದ್ರೆ ನಿಮಗೆ ಇದು ರಿಮೂವ್ ಆಗುತ್ತೆ. ಓಕೆ. ಅದಾದ್ಮೇಲೆ ಬ್ರೇಕ್ ಹಿಡಿದು ಇದನ್ನು ಪ್ರೆಸ್ ಮಾಡಿದ್ರೆ ವೆಹಿಕಲ್ ಆನ್ ಆಗುತ್ತೆ. ಅದಾದ್ಮೇಲೆ ಮೋಡ್ಸ್ ಬಂದು ಇದೆ ಸ್ಪೋರ್ಟ್ಸು, ಎಕೋ, ನಾರ್ಮಲ್ ಏನು ಬರಲ್ಲ. ಓಕೆ, ಸ್ಪೋರ್ಟ್ಸ್ ಅದು ಬರುತ್ತೆ. ಅದಾದ್ಮೇಲೆ ಪ್ಲಸ್ ಇದು ಬಂದು ಹಜಾರ್ ಲೈಟ್ಗೆ. ಅದಾದ್ಮೇಲೆ ಫ್ರಂಟು ರಿವರ್ಸ್ ಹಾಕೊಂಡು ರಿವರ್ಸ್ 3 to 5 km per speed ರಿವರ್ಸ್ ಆಗುತ್ತೆ. ಇದು ಬಂದಿದೆ, ಇದು ಟೈಮರ್ ಸೆಟ್ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಇದು ಮೋಟರ್ ಕಾರ್ಟ್ ಆಫ್ ಮಾಡೋದಕ್ಕೆ. ಓಕೆ, ಇಂಡಿಕೇಟರ್ ಓಕೆ, ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ಎಕೋದಲ್ಲಿ ಹಾಕೊಂಡು ಓಡಾಡೋಣ. 68 ಕಿಲೋಮೀಟ್ರು ಎಕೋದಲ್ಲಿ. ಸೊ ಗಾಡಿ ಚಾರ್ಜ್ ಬಂದು 78% ಚಾರ್ಜ್ ಇದೆ. ಆ್ಯಂಡ್ 66 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ 78%ಗೆ. ಅದು ಎಕೋ ಮಾಡಲೆ. ನಾನು ನಾರ್ಮಲ್ಗೆ ಹಾಕೋತೀನಿ ಅಂದರೆ 50 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಸ್ಪೋರ್ಟ್ಸ್ಗೆ ಹಾಕೋತೀನಿ ಅಂದ್ರೂ 50 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಸೊ ನೋಡೋಣ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಗಾಡಿ ಪಿಕಪ್ ವೈಸು ಎಕೋದಲ್ಲಿ ಚೆನ್ನಾಗೇ ಇದೆ. ಮೋಟರ್ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಚೈನ್ ಡ್ರೈವ್ ಮೋಟರು, ಮಿಡ್ ಡ್ರೈವು. ಸೊ ಅದರಿಂದ ಇವಾಗ ನಾನು ಎತ್ಕೊಬಂದಿರೋ ವೇರಿಯಂಟ್ ಬಂದು ಟಾಪ್ ಎಂಡ್ ವೇರಿಯಂಟು. ಸ್ವಲ್ಪ ಸೌಂಡ್ ಬರ್ತಾ ಇದೆ. ಸೊ ಟಾಪ್ ಎಂಡ್ ಅಲ್ವಾ, ಮಿಡ್ ಡ್ರೈವ್ ಮೋಟರ್ ಇರೋದ್ರಿಂದ 40 ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಎಕೋದಲ್ಲಿ. 45 ಹೋಗ್ತಿದೆ, 50 ಹೋಗ್ತದೆ. ಸೊ 50 ಅಷ್ಟೇ. ಸೊ ಇವಾಗ ಸ್ವಲ್ಪ ಡೌನಲ್ಲಿದ್ದೆ, ಅದಕ್ಕೆ 50 ಗಂಟೆ ಹೋಗುತ್ತೆ. ಯೂಶ್ವಲಿ 40 ಹೋಗುತ್ತೆ ಅಷ್ಟೇ. ಇವಾಗ ಸ್ಪೋರ್ಟ್ಸ್ ಅಥವಾ ನಾರ್ಮಲ್ ಮೋಡ್ ಹಾಕೊಳ್ಳೋಣ. ನಾರ್ಮಲ್ ಮೋಡಲ್ಲಿ 57 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಪಿಕಪ್ಪು 50 ಗಂಟೆ ಹೋಗ್ತಿದೆ. 52, 53, 55 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ ಟಾಪ್ ಸ್ಪೀಡು ನಾರ್ಮಲಲ್ಲಿ. ಇವಾಗ ಸ್ಪೋರ್ಟ್ಸ್ಗೆ ಹಾಕೊಳ್ಳೋಣ. ಓಕೆ, ಇವಾಗ ಸ್ಪೋರ್ಟ್ಸ್ಗೆ ಹಾಕ್ಕೊಂಡಿದ್ದೀನಿ. ಈ ಸ್ಪೋರ್ಟ್ಸ್ ಮೋಡಲ್ಲಿ ನಾವು 70 ಕಿಲೋಮೀಟ್ರ್ ಗಂಟ ಹೋಗ್ಬೋದು. ಸೇಮ್ ಹೆಂಗೆ ಅಂದರೆ ಇವಾಗ TVS ಆರ್ಬಿಟರ್ ಲಾಂಚ್ ಆಗಿದೆ ಗೊತ್ತಾ. ಸೊ ಆ ಥರನೇ ಇರುವಂಥ ಒಂದು ಗಾಡಿ. ಸೊ ರೇಂಜ್ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ. ಆ್ಯಂಡ್ ಗಾಡಿ ಕುಷನಿಂಗು ಸ್ವಲ್ಪ ಹಾರ್ಡ್ ಇದೆ.
ಸ್ವಲ್ಪ ಯೂಸ್ ಮಾಡ್ತಾ ಕಂಫರ್ಟ್ ಆಗ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಹಾರ್ಡ್ ಫೀಲ್ ಆಗೇ ಆಗುತ್ತೆ. ಸಸ್ಪೆನ್ಷನ್ ವೈಸು ಬಿಲ್ಡ್ ವೈಸು ತುಂಬಾ ಚೆನ್ನಾಗಿದೆ. ನನಗೆ ಈ ಗಾಡಿ ತುಂಬ ಇಷ್ಟ ಆಗಿದೆ. ಅದು ಸಸ್ಪೆನ್ಷನ್ ಚೆನ್ನಾಗಿದೆ ಆ್ಯಂಡ್ ಬಿಲ್ಡ್ ಕೂಡ ಅಷ್ಟೇ ತುಂಬ ಖಡಕ್ಕಾಗಿ ರಗಡಾಗಿರುವಂಥ ಗಾಡಿ. ಸೊ ಒಳ್ಳೆ ಬಿಲ್ಡ್ ಇರುವಂಥ ಗಾಡಿ ನೋಡ್ತಾ ಇದ್ದಾರೆ ಅಂದರೆ ಕಣ್ಣು ಮುಚ್ಕೊಂಡು ತಗೊಂಡೋಗಿ. ಸೊ ಬಿಲ್ಡ್ ವೈಸು ಗಾಡೀಲಿನೂ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರೈಸ್ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ತಗೋಬೇಕು. ಬ್ರೇಕಿಂಗು ಡ್ರಮ್ ಬ್ರೇಕ್ ಇರೋದು, ಸೊ ಪರವಾಗಿಲ್ಲ, ಕೆಲಸ ಮಾಡುತ್ತೆ. ಬಟ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಸ್ಟಿಲ್ ಓಕೆ, ಹೆವಿ ಸ್ಪೀಡೇನು ಹೋಗಲ್ವಲ್ಲ, ಸಾಕು ಡ್ರಮ್ ಬ್ರೇಕೆಲ್ಲ ಮೇಂಟೈನ್ ಆಗುತ್ತೆ. ಹಚ್ಚನ ಮೆಟ್ಲು ಆ ಥರ ಸೀನೆಲ್ಲ ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೋರೂಮ್ ಲೊಕೇಶನ್ನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಯಾರಾದರೂ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಬೆಂಗಳೂರಲ್ಲಿ ರಾಜಾಜಿನಗರ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಇದಿಲ್ಲ, ಆ ಶೋರೂಮಿಂದ ಸ್ವಲ್ಪ ಮುಂದೆನೇ ಇರೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಆ ಲೊಕೇಶನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಬಂದು ಗಾಡಿನ ಟೆಸ್ಟ್ ಡ್ರೈವ್ ನೋಡಿ. ಸೊ ಗಾಡಿ ಮಾತ್ರ ಖಡಕ್ಕಾಗಿದೆ, ಓಡ್ಸೋಕ್ಕೆ ಬಿಲ್ಡ್ ವೈಸು ತುಂಬ ಚೆನ್ನಾಗಿದೆ. ಬಟ್ ಫೀಚರ್ಸು ಮತ್ತು ರೇಂಜ್ ಎಲ್ಲ ಡಿಸೆಂಟು. ಇದಿಷ್ಟು ನನಗನ್ಸಿದ್ದು. ನಿಮ್ಗೆ ಏನು ಅನಿಸ್ತದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇವಾಗ ರಾಜಾಜಿನಗರ್ ರೋಡ್ ಹೆಂಗಾಗೋಗಿದೆ ಅಂದರೆ, ಯಾರು ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇರೋರು ಇಲ್ಲಿ ಬಂದರೆ ಸಾಕು. ನೋಡಿ ರಿವರ್ ಇಂಡಿಯಾ ಇದೆ, ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಇದೆ, ಚೇತಕ್ ಐತೆ, ಒಬೈನ್ ಐತೆ, ಏತರ್ ಐತೆ. ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದೇ ಕಡೆ ನಾನು ಓಡಿಸಿ ಕಂಪ್ಯಾರಿಸನ್ ಮಾಡಬೇಕು ಅನ್ನೋರ್ಬೇಕಾರೆ ಈ ರಾಜ್ಕುಮಾರ್ ರೋಡ್ ಬಂದುಬಿಟ್ರೆ, ರಾಜಾಜಿನಗರ್ ರಾಜ್ಕುಮಾರ್ ರೋಡ್ ಬಂದುಬಿಟ್ರೆ ಸಾಕು, ಎಲ್ಲ ಶೋರೂಮ್ನ ನೀವು ಇಲ್ಲೇ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಶೋರೂಮನ್ನು ಇಲ್ಲೇ ನೋಡ್ಬೋದು. ಇದೆ ನೋಡಿ ನ್ಯೂಮರಸ್ ಶೋರೂಮು. ಈ ವೇರಿಯಂಟು ಕಲರ್ ಬಂದು ನಿಮಗೆ ರೆಡ್ ಕಲರಲ್ಲಿ ಮತ್ತು ವೈಟ್ ಕಲರ್ ಎರಡು ಕಲರಲ್ಲಿ ಮಾತ್ರ ಸಿಗೋದು. ಅದು ಬಿಟ್ಟರೆ ಇನ್ನೊಂದು ಡಿಪ್ಲಾಸ್ ಅಂತ ಕೂಡ ಮಾಡೋದಿದೆ. ಅದ್ರ ಬಗ್ಗೆ ಏನಾರು ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವು ತುಂಬ ಜನ ಏನಾರು ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಅಂಡಾಗೆ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಗಾಡಿ 65,000 ರೂಪಾಯಿಗೆ ಸಿಗುವಂಥ ಗಾಡಿ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ.